ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಲಕ್ಷ್ಮೀದೇವಿ ತಾನು ಎಲ್ಲ ದೇವತೆಗಳನ್ನು ತಿರಸ್ಕಾರ ಮಾಡ್ತಾ ಇದ್ದಾಳೆ. ಅದರಲ್ಲಿಯೂ ಕೂಡ ಶಿಂಶುಮಾರ ರೂಪಿಯಾದಂತಹ ಭಗವಂತ, ಇಂತಹ ಭಗವಂತನ ಬಗ್ಗೆ ಹೇಳ್ತಾ ವಾದಿರಾಜರು ಆ ಶಿಂಶುಮಾರ ರೂಪಿ ಭಗವಂತ ಯಾವ ಯಾವ ಕಾರ್ಯಗಳನ್ನು ಮಾಡ್ತಾನೆ, ಯಾವ ನಿಟ್ಟಿನಲ್ಲಿ ಮಾಡ್ತಾನೆ ಎನ್ನುವುದನ್ನು ತಿಳಿಸಿಕೊಡ್ತಾ ಇದ್ದಾರೆ. ನಿತ್ಯ ಮುತ್ತೈದೆಯಾದಂತಹ ಆ ಯಾವ ಮಹಾಲಕ್ಷ್ಮಿ ಶಿಂಶುಮಾರ ರೂಪಿಯಾದ ಭಗವಂತ ಎಲ್ಲ ದೇವತೆಗಳ ಆಯಸ್ಸನ್ನು ಬರೆಯುವಂಥವನು, ಆಯಸ್ಸಿಗೆ ತಕ್ಕಂತೆ ಅವರ ಯೋಗ್ಯತೆಗಳನ್ನು ನಿರ್ಮಾಣ ಮಾಡುವಂಥವನು. ಅಂತಹ ಶಿಂಶುಮಾರ ರೂಪಿ ಲಕ್ಷ್ಮೀದೇವಿಯ ಒಂದು ಸಾಂಗತ್ಯವನ್ನು ವಾದಿರಾಜರು ತಿಳಿಸ್ತಾ ಇದ್ದಾರೆ. ಶೋಭಾನವೆನ್ನೀರೆ ಸುರರೋಳು ಸುಭಗನಿಗೆ, ಶೋಭಾನವೆನ್ನಿ ಸುಗುಣನಿಗೆ, ಶೋಭಾನವೆನ್ನಿ ತ್ರಿವಿಕ್ರಮರಾಯಗೆ, ಶೋಭಾನವೆನ್ನಿ ಸುರಪ್ರಿಯಗೆ ಶೋಭಾನೆ. ಎಲ್ಲರಾಯುಷ್ಯವ ಶಿಂಶುಮಾರ ದೇವ ಸಲ್ಲೀಲೆಯಿಂದ ತೊಲಗಿಸುವ, ವಲ್ಲೆ ನಾನಿವರ ನಿತ್ಯ ಮುತ್ತೈದೆ ಎಂದು ಬಲ್ಲವರೆನ್ನ ಭಜಿಸುವರು ಶೋಭಾನೆ. ಎಲ್ಲ ದೇವತೆಗಳ ಆಯುಷ್ಯವನ್ನು ಆ ಶಿಂಶುಮಾರ ರೂಪಿಯಾದ ಭಗವಂತ ಲೀಲೆಯಿಂದ ಕಳೀತಾನಂತೆ. ಯಾವುದೇ ಸೃಷ್ಟಿಯಾಗಿರಬಹುದು, ಸಂಹಾರವಾಗಿರಬಹುದು, ಸ್ಥಿತಿಯಾಗಿರಬಹುದು, ಭಗವಂತ ಲೀಲೆಯಿಂದ ಮಾಡ್ತಾನಂತೆ. ಸೃಷ್ಟಿ ಸಂಹಾರ ಲೀಲಾ ವಿಲಾಸಾತತಂ ಪುಷ್ಟಷಾಡ್ಗುಣ್ಯ ಸದ್ವಿಗ್ರಹೋಲ್ಲಾಸಿನಂ ದುಷ್ಟನಿಶೇಷ ಸಂಹಾರ ಕರಮೋದ್ಯತಂ ಹೃಷ್ಟಪುಷ್ಟಾನುಶಿಷ್ಟ ಪ್ರಜಾ ಸಂಶ್ರಯಂ ಪ್ರೀಣಯಾಮೋ ವಾಸುದೇವಂ. ದೇವತಾಮಂಡಲಾಖಂಡಮಂಡನಂ ಪ್ರೀಣಯಾಮೋ ವಾಸುದೇವಂ. ಈ ಎಲ್ಲ ಕಾರ್ಯಗಳನ್ನು ಲೀಲೆಯಿಂದಲೇ ಮಾಡ್ತಾನೆ ಭಗವಂತ. ಎಲ್ಲ ದೇವತೆಗಳ ಆಯುಷ್ಯವನ್ನು ಕಳೀತಾನೆ ಅಂತಂದರೆ, ದೇವತೆಗಳಿಗೆ ಪತ್ನಿಯಾದರೆ ನನಗೆ ವೈಧವ್ಯ ಬರಬಹುದು. ಅದಕ್ಕಾಗಿ ಎಲ್ಲ ಜನರೂ ಕೂಡ ನನ್ನನ್ನು ಮುತ್ತೈದೆ ಅಂತ, ನಿತ್ಯ ಮುತ್ತೈದೆ ಅಂತಾಳೆ, ನಿತ್ಯ ಮುಕ್ತಳೆ, ನಿರ್ವಿಕಾರಳೆ, ನಿತ್ಯ ಸುಖ ಸಂಪೂರ್ಣೆ, ನಿತ್ಯಾನಿತ್ಯ ಜಗದಾಧಾರೆ, ಮುಕ್ತ ಮುಕ್ತ ಗುಣ ವಿನುತೆ ಅಂತ ಹೇಳಿದಂತೆ ನನ್ನನ್ನು ನಿತ್ಯ ಮುತ್ತೈದೆ ಅಂತ ಕರೀತಾರೆ. ಈ ದೇವತೆಗಳನ್ನೇನಾದರೂ ನಾನು ಮದುವೆ ಆದರೆ ನಿತ್ಯ ಮುತ್ತೈದೆತನ ಹೋಗಿಬಿಡ್ತದೆ. ಅದಕ್ಕಾಗಿ ನಾನು ಒಲ್ಲೆ ಅಂತ ದೇವತೆಗಳನ್ನು ದೂರ ಮಾಡ್ತಾ ಇದ್ದಾಳೆ ಲಕ್ಷ್ಮೀದೇವಿ. ಶಿಂಶುಮಾರ ದೇವ ಅಂತಂದರೆ ನಾವು ನಿತ್ಯದಲ್ಲಿ ಅನುಸಂಧಾನ ಮಾಡಬೇಕಾದ್ರೆ ಚೇಳಿನ ರೂಪದಲ್ಲಿರುವಂತಹ ಭಗವಂತ. ಆ ಚೇಳಿನ ರೂಪದಲ್ಲಿರುವಂತಹ ಭಗವಂತ ತಲೆ ಕೆಳಗಾಗಿ ಕೊಂಡಿ ಮಾತ್ರ ಮೇಲೆ ಆಗಿ ಇರುವಂತಹ ರೂಪ ಇದು. ಇಂತಹ ರೂಪ ಆಕಾಶದಲ್ಲಿ ಕಾಣುವಂತಹ ಜ್ಯೋತಿರ್ಮಂಡಲ ಅಂತೇನಿದೆಯಲ್ಲ, ಈ ಜ್ಯೋತಿರ್ಮಂಡಲವೇ ಶಿಂಶುಮಾರ ಚಕ್ರ ಅಂತ ಕರೆಸಿಕೊಳ್ತಾ ಇದೆ. ಎಲ್ಲ ನಕ್ಷತ್ರಗಳು ಗ್ರಹಗಳು ತಿರುಗುವುದಕ್ಕೆ ಮಧ್ಯದಲ್ಲಿ ಕೇಂದ್ರ ಬಿಂದುವಾಗಿರುವಂತಹದ್ದು. ಇಷ್ಟೇ ಅಲ್ಲದೇನೆ ಬಾಲದ ತುದಿಯಲ್ಲಿ ಅದರಲ್ಲಿಯೂ ಕೂಡ 9 ಗ್ರಹಗಳು, ಆ ಉಳಿದ ಅಂಗಗಳಲ್ಲಿ 28 ದೊಡ್ಡ ದೊಡ್ಡ ನಕ್ಷತ್ರಗಳು ಆ ಶಿಂಶುಮಾರನ ದೇಹದಲ್ಲಿ ಇವೆಯಂತೆ. ಉಳಿದ ನಕ್ಷತ್ರಗಳೆಲ್ಲವೂ ಕೂಡ ಆತನ ಕೂದಲುಗಳಲ್ಲಿ ಆಶ್ರಯವನ್ನು ಪಡೆದಿದೆ. ಇಂತಹ ಶಿಂಶುಮಾರ ರೂಪಿ ಭಗವಂತನಿಂದ ಎಲ್ಲ ಗ್ರಹಗಳ ನಕ್ಷತ್ರಗಳ ಗತಿಯನ್ನು ನಿಯಂತ್ರಣ ಮಾಡ್ತಾ ಇದ್ದಾರಂತೆ. ಹೀಗೆ ಆ ಶಿಂಶುಮಾರ ರೂಪಿಯಾದ ಭಗವಂತ ಆ ಗ್ರಹಗಳು ನಕ್ಷತ್ರಗಳು ತಿರುಗುವಂತೆ ದೇವತೆಗಳ ಆಯುಸ್ಸನ್ನು ಕೂಡ ತಿರುಗಿಸ್ತಾ ಇದ್ದಾನೆ. ಅದಕ್ಕಾಗಿ ನಾನು ದೇವತೆಗಳನ್ನು ಒಲ್ಲೆ ಅಂತ ತಿರಸ್ಕಾರ ಮಾಡ್ತಾ ಇದ್ದಾಳೆ ಲಕ್ಷ್ಮೀದೇವಿ. ಇಷ್ಟೇ ಅಲ್ಲದೇನೆ ದೇವತೆಗಳ ಕಾಲಮಾನ ದೊಡ್ಡದಿದೆ, ಆಯುಷ್ಯವೂ ಕೂಡ ದೊಡ್ಡದಿದೆ. ಮನುಷ್ಯರ 1 ವರ್ಷ ಅಂದರೆ ದೇವತೆಗಳಿಗೆ 1 ದಿನ ಅಂತೆ. ಹೀಗೆ ದೇವಮಾನದ ಪ್ರಕಾರ 12,000 ವರ್ಷಗಳು ಚತುರ್ಯುಗ, ಅಂದರೆ 4 ಯುಗಗಳು ಸೇರಿ 12,000 ವರ್ಷಗಳಾಗ್ತದೆ. ಆ 12,000 ವರ್ಷಗಳು ಅಂದರೆ ಬ್ರಹ್ಮನಿಗೆ 1 ಹಗಲು.
ಈ ಬ್ರಹ್ಮನಿಗೆ 100 ವರ್ಷ ಮಾತ್ರ ಆಯಸ್ಸಿದೆ. ಇಡೀ ಆಯುಷ್ಯ ಲಕ್ಷ್ಮೀನಾರಾಯಣರಿಗೆ ಒಂದು ಬಾರಿ ರೆಪ್ಪೆ ಮುಚ್ಚಿ ರೆಪ್ಪೆ ತೆಗೆಯುವಷ್ಟು ಕಾಲ ಅಂತೆ ಬ್ರಹ್ಮದೇವರ 100 ವರ್ಷ ಆಯಸ್ಸು ಅಂತಂದರೆ. ಇದನ್ನೆಲ್ಲವನ್ನು ವೈಕುಂಠ ವರ್ಣನೆಯಲ್ಲಿ ವಾದಿರಾಜರು ಮಾಡಿ ತೋರಿಸಿದ್ದಾರೆ. ಅಂದ ಮೇಲೆ ಇಂತಹ ದೇವತೆಗಳು ಎಂದಾದರೂ ಒಮ್ಮೆ ಆಯಸ್ಸು ಮುಗಿದೇ ಹೋಗ್ತದಲ್ಲ, ಒಮ್ಮೆ ಆಯಸ್ಸು ಮುಗಿತು ಅಂದರೆ ಮತ್ತೆ ನಾನು ವಿಧವೆ ಆಗಬೇಕಾಗ್ತದೆ, ನನಗೆ ವೈಧವ್ಯ ಬರುವಂತಹದ್ದಲ್ಲ. ಅದಕ್ಕಾಗಿ ನನಗೆ ಈ ಯಾವುದೇ ರೀತಿಯಾದಂತಹ ದೇವತೆಗಳು ಬೇಡ. ಆಯಸ್ಸು ಇಲ್ಲದೇ ಇರುವ ಜರ, ರೋಗ, ಮರಣ, ಮುಪ್ಪು ಯಾವುದೂ ಇಲ್ಲದೇ ಇರುವಂತಹ ಭಗವಂತನೊಬ್ಬನೇ ನನಗೆ ಪತಿಯಾಗಬೇಕು ಅಂತ ಬಯಸ್ತಾ ಇದ್ದಾಳೆ ಲಕ್ಷ್ಮೀದೇವಿ. ಎಲ್ಲರಾಯುಷ್ಯವ ಶಿಂಶುಮಾರ ದೇವ ಸಲ್ಲೀಲೆಯಿಂದ ತೊಲಗಿಸುವ ಒಲ್ಲೆ ನಾನಿವರ ನಿತ್ಯ ಮುತ್ತೈದೆ ಎಂದು ಬಲ್ಲವರೆನ್ನ ಭಜಿಸುವರು ಶೋಭಾನೆ. ಪ್ರಕೃತಿಯ ಗುಣದಿಂದ ಕಟ್ಟು ಒಡೆದು ನಾನಾ ವಿಕೃತಿಗೊಳಗಾಗಿ ಭವದಲ್ಲಿ ಸುಖ ದುಃಖ ಬೊಮ್ಮಾದಿ ಜೀವರು ದುಃಖಕ್ಕೆ ದೂರಳೆನಿಪ ಎನೆಗಣೆಯೇ ಶೋಭಾನೆ. ಎಲ್ಲ ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೂಡ ಜೀವರು. ಈ ಸತ್ವ, ರಜಸ್ಸು, ತಮಸ್ಸು ಎನ್ನುವಂತಹ ಗುಣಗಳ ಬಂಧದಲ್ಲಿ ಸಿಲುಕ್ತಾ ಇದ್ದಾರೆ. ಸಂಸಾರದಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಮೊದಲಾದ ಅನೇಕ ರೀತಿಯಾದ ಮನಸ್ಸಿನ ವಿಕಾರಗಳಿಗೆ ಅವರು ಬಲಿಯಾಗ್ತಾರೆ, ದುಃಖವನ್ನು ಉಣ್ತಾರೆ. ನಮ್ಮ ದುಃಖಕ್ಕೆ ಕಾರಣವಾದದ್ದು ಮೊದಲು ಆಸೆ ನೋಡಿ. ಆ ಆಸೆಯನ್ನು ಬಿಡೋದು ಬಹಳ ಕಠಿಣ ಇದೆ. ಇವರೆಲ್ಲರಿಗೂ ದುಃಖ ಇದೆ, ಆದರೆ ನನಗೆ ದುಃಖ ಅನ್ನುವುದೇ ಇಲ್ಲ. ಯಾವುದೇ ರೀತಿಯಾದ ದುಃಖವೂ ನನಗಿಲ್ಲ. ಯಾಕೆ ಅಂದರೆ ದುಃಖ ಯಾವಾಗಿರಬೇಕು? ಭಗವಂತನನ್ನು ನೆನೆಯದೇ ಬೇರೊಂದು ಕಡೆ ಮನಸ್ಸಿದ್ದಾಗ ದುಃಖ ಇರ್ತದೆ. ಆದರೆ ನನಗೆ ದುಃಖ ಅನ್ನೋದೇ ಇಲ್ಲ. ಸರ್ವಸ್ಥಳದಿ ವ್ಯಾಪ್ತನಾದ ಸರ್ವದೋಷರಹಿತನಾದ, ಸರ್ವಸ್ಥಳದಿ ವ್ಯಾಪ್ತನಾದ ಸರ್ವದೋಷರಹಿತನಾದ, ಸರ್ವವಂದ್ಯನೂ ಆದ ಪುರಂದರ ವಿಠ್ಠಲನ್ನ ಧ್ಯಾನಿಸುವಳೋ. ಸರ್ವವಂದ್ಯನೂ ಆದ ಪುರಂದರ ವಿಠ್ಠಲನ್ನ ಧ್ಯಾನಿಸುವಳೋ. ಏನು ಧನ್ಯಳು ಲಕುಮಿ ಅಂಥ ಮಾನ್ಯಳು. ಇಂತಹ ಲಕ್ಷ್ಮೀದೇವಿಗೆ ದುಃಖ ಅನ್ನೋದೇ ಇಲ್ಲೇ ಇಲ್ಲ. ಬ್ರಹ್ಮಾದಿಗಳು ದುಃಖವುಳ್ಳಂತಹ ಇವರೆಲ್ಲರೂ ದುಃಖ ಇರದೇ ಇರುವಂತಹ ನನಗೆ ಅನುರೂಪರಾಗಲಿಕ್ಕೆ ಸಾಧ್ಯ ಇದೆಯೇನು? ಸರ್ವಥಾ ಸಾಧ್ಯ ಇಲ್ಲ. ಅದಕ್ಕಾಗಿ ಇವರು ಬೇಡ. ಪ್ರಕೃತಿಯ ಗುಣದಿಂದ ಕಟ್ಟು ಒಡೆದು ನಾನಾ ವಿಕೃತಿಗೊಳಗಾಗಿ ಭವದಲ್ಲಿ, ಈ ಪ್ರಕೃತಿಯ ಸತ್ವರಜಸ್ಸು ತಮಸ್ಸು ಗುಣಗಳಿಂದ ಕಟ್ಟು ಒಡೆದು ಅಂತಂದರೆ ಈ ಯಾವ ಬಂಧನದಲ್ಲಿ ಸಿಲುಕಿ ನಾನಾ ವಿಕೃತಿಗೊಳಗಾಗಿ ಭವದಲ್ಲಿ, ಸಂಸಾರದಲ್ಲಿ ಅನೇಕ ರೀತಿಯಾದ ವಿಕೃತಿಗಳಿಗೆ, ಲೋಭ, ಮೋಹ, ಮದ, ಮಾತ್ಸರ್ಯ ರೂಪವಾದ ವಿಕೃತಿಗಳಿಗೆ ಒಳಗಾಗ್ತಾರೆ. ಸುಖ ದುಃಖವೆಂಬ ಬೊಮ್ಮಾದಿ ಜೀವರು, ಅವರಿಗೆ ಸುಖವೂ ಇದೆ, ದುಃಖವೂ ಇದೆ. ಈ ಎಲ್ಲ ಬ್ರಹ್ಮಾದಿ ಜೀವರಿಗೆ ದುಃಖಕ್ಕೆ ದೂರಳೆನಿಪ ಅಂದರೆ ದುಃಖವೇ ಇಲ್ಲದೆ ಇರುವಂತಹ ನನಗೆ ಎಣೆಗಣೆಯೇ ಎಣೆಯಾಗಲಿಕ್ಕೆ ಸಾಧ್ಯ ಇದೆಯೇನು ಅಂತ ಕೇಳುತ್ತಾಳೆ. ಆದ್ದರಿಂದ ನನಗೆ ಯಾವ ದೇವತೆಗಳು ಬೇಕಾಗಿಲ್ಲ ಎನ್ನುವುದಾಗಿ ತಿಳಿಸ್ತಾ ಇದ್ದಾಳೆ. ಶ್ರೀಕೃಷ್ಣ ಅರ್ಪಣಮಸ್ತು. ಪ್ರಕೃತಿಯ ಗುಣದಿಂದ ಕಟ್ಟು ಒಡೆದು ನಾನಾ ವಿಕೃತಿಗೊಳಗಾಗಿ ಭವದಲ್ಲಿ ಸುಖ ದುಃಖ ಬೊಮ್ಮಾದಿ ಜೀವರು ದುಃಖಕ್ಕೆ ದೂರಳೆನಿಪ ಎನೆಗಣೆಯೇ ಶೋಭಾನೆ.